ಶ್ರೀರಾಮಚಂದ್ರ ಅನುಗ್ರಹದಿಂದ ನಾನು ಬಂದ ಕಾರ್ಯವೆಲ್ಲ ಅನುಕೂಲವಾಯಿತು. ಜಗನ್ಮಾತೆಯಾದ ಸೀತಾಮಾತೆಯನ್ನು ಕಂಡಿದ್ದು, ಆಶೀರ್ವಾದವನ್ನು ಪಡೆದು ಅಭಿಜ್ಞಾನ ಮುದ್ರಿಕೆಯನ್ನು ಪಡೆದಿದ್ದೇ ಪ್ರಥಮ ಕಾರ್ಯ. ಈ ಪ್ರಮಾದವನವನ್ನು ಹಾಳು ಮಾಡಿ ನನ್ನನ್ನು ಹಿಡಿಯಲು ಬಂದ ಅನೇಕ ರಾಕ್ಷಸ ಧ್ವಂಸ ಮಾಡಿ ಆ ನೀಚನಾದ ರಾವಣನ ವ್ಯಸನಗೆ ಉಂಟು ಮಾಡುವುದೇ ಎರಡನೇ ಕಾರ್ಯ. ಇನ್ನು ಈ ನೀಚನ ಕೋಟೆ ಕೊತ್ತಲ ಸೈನ್ಯ ಬಲಾಬಲವನ್ನು ಕಂಡು ಹೋಗುವುದು ಮುಂತಾದ ಕಾರ್ಯಗಳು ಹೊಂದಿದೆ. ಮುಂದಕ್ಕೆ ಹೋಗಿ ಇನ್ನುಳಿದ ವನಬಾಲಕರನ್ನು ಯಮಲೋಕಕ್ಕೆ ಕಳಿಸುವನು. ಜಯ ಶ್ರೀರಾಮ್. ಯಾವುದೋ ಒಂದು ಕಪಿ ಬಂದು ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಅನೇಕ ರಾಕ್ಷಸರನ್ನು ಕೊಂದಿರುವುದು. ಏನು? ಯಾವುದೋ ಒಂದು ಕಪಿ ಬಂದು ಅನೇಕ ರಾಕ್ಷಸರನ್ನು ಕೊಂದಿರುವುದೇ? ಪ್ರಹಸ್ತ, ನಾನೀಗಲೇ ಹೋಗಿ ಆ ಕೋತಿಯನ್ನು ಸೆಳೆದುಕೊಂಡು ಬರುವೆನು. ನೀನು ರಾಜ್ಯದ ಅಧಿಕಾರದಲ್ಲಿ ನಿರತನಾಗಿರು. ತಮ್ಮಪ್ಪಣೆ ತಂದೆಯೇ, ಆ ಕೋತಿಯನ್ನು ಬಿಡುವುದಕ್ಕೆ ತಾವು ಹೋಗಬೇಕೆ? ಆಜ್ಞೆ ಆದ್ರೆ ನಾನೇ ಹೋಗಿ ಸೆಳೆದು ತರುವೆನು. ಹೋಗಿ ಬಾ ಕುಮಾರ. ಅಕ್ಷದ ಕೊಂದವಗೋ, ಅಕ್ಷದ ಕೊಂದವಗೋ, ದಕ್ಷ ಎರದ ಮೆರವ ನೀಚ ಕೋಡಿಗ ನಿನ್ನ ಈ ಶರಘಾತವನ್ನು ಸಹಿಸಿಕೋ. ಓಹೋ, ಇಂದ್ರಜಿತ್ ಬಂದನು, ಬರಲಿ. ಎಲ್ಲವೋ ಇಂದ್ರಜಿತ್ವೇ, ಶ್ರೀರಾಮ ಭಕ್ತನ ನನ್ನನ್ನು ಪರಾಕ್ರಮ ನೋಡಲು ಅಪೇಕ್ಷಿಸಿ ವೃತ್ತಿ ತುತ್ತಾಗಬೇಡ. ಅಯ್ಯ ಹುಚ್ಚನೇ, ಇಂದ್ರನ ಗೆದ್ದೇ ನಮ್ಮ ಅಹಂಕಾರ. ಶ್ರೀರಾಮ ದೂತನದ ನನ್ನಲ್ಲಿ ನಡೆಯಲಾರದು. ಬಂದ ದಾರಿ ನಡೆದು ಎಂದಿರಿಗೋ. ಮುಚ್ಚ ಬಾಯಿ ಮದಾಂಧ ಮಂಗ. ಕಪಿಯನ್ನು ಮತ್ತಿಸಬಾರದೆಂದು ಸುಮ್ಮನಿದ್ರೆ ನಿನ್ನ ಹರಟೆ ಪ್ರಬಲವಾಯಿತು. ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ನಿನ್ನ ಬಾಣಗಳು ತುಳಕ್ಕೆ ಸಮಾನ. ಬ್ರಹ್ಮಾಸ್ತ್ರವನ್ನೇ ಬಿಡುವೆನು. ಕೆಲವು ರಾಕ್ಷಸ ವೀರರೇ, ಇದನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ. ಜನಕನ ಆಸ್ಥಾನಕ್ಕೆ ಸೆಳೆದುಕೊಂಡು ಬನ್ನಿ. ನಾವು ಆಸ್ಥಾನಕ್ಕೆ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿಬಿಟ್ರೆ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆಗಬಹುದು. ಬ್ರಹ್ಮಾಸ್ತ್ರಕ್ಕೆ ಸ್ವಲ್ಪ ಹೊತ್ತು ಬದ್ಧನಾಗಿರೇ ಉತ್ತಮ. ಏಕೆಂದರೆ ನೀಚರು ನಮ್ಮ ಶ್ರೀ ರಾವಣ ಆಶ್ರಮಕ್ಕೆ ಕರೆದುಕೊಂಡು ಹೋಗೋರು. ಈ ಕೋಡಗನ್ನು ಅಲಿಗಾಡಿಸಲು ಆಗುತ್ತಿಲ್ಲ. ಆ ಸಿಹಿಯಾದ ನಾಮವನ್ನು ಹೇಳಿದರೆ ಬರಬಹುದೇ ನೋಡೋಣ. ರಾಮ 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 ಸೀತ ರಾಮ 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 ಲೇ ರಾಕ್ಷಸರೇ, ನಾನು ಹೇಳಿದಂತೆ ಮಾಡಿದರೆ ನೀನು ಹೇಳಿದಂತೆ ಮಾಡುವೆನು. ಆಗಬಹುದೇ? ಆಗಬಹುದು. ಅಲ್ಲಿ ಕಾಣೆ ಹೊತ್ತಿರುವ ಮರ ಯಾವುದು? ಈಚಲ ಮರ. ಈಚಲ ಮರ. ಈಚಲ ಬಿಟ್ಬಿಡ್ರಿ. ಮರ ಹೇಳ್ರಿ. ಮರ. ಮರ. ನಾವು ಮರ ಬಿಡ್ತು, ಈಚಲ್ ಬಿಡಲ್ಲ. ಈಚಲೆಲ್ಲ ಬಿಡಕ್ಕಾಗುತ್ತೆ ನಾವು. ಬುರುಕರ, ಅಲ್ಲಿ ಕಾಣುವುದೇನು? ಮಾವಿನ ಮರ. ಮಾವು ಬಿಟ್ಬಿಡ್ರಿ. ಮರ. 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 ಆ ಮರ ಈ ಮರ ರಾಮ 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 ಅಂದಾಗೋದು. ಹೌದೇ? ಹೌದು. ಮರ. 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 ರಮ ರಾಮ. ಎಷ್ಟೊಂದು ಸಿಹಿಯಾಗಿದೆ. ಎಲ್ಲಿ ಸಿಗುತ್ತೆ ಇದು? ರಾಮಧ್ಯಾನದಲ್ಲಿ. ಹೌದು. ರಾಮ 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 ಸೀತ ರಾಮ 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 ಸೀತ ರಾಮ ರಾಮ. ಪರಶಿವನಿಂದ ವರವ ಪಡೆದ ಈ ಅಸುರ ಸುಂದರದಿ ರಾವಣೇಂದ್ರನಿಗೆ ಅದೋರು ಸಾಟಿ.
ಸುರರು ಎನ್ನಗೆ ಸಮ್ಮರೆ ಬಲ ಸುರರು ಎನ್ನಗೆ ಸಮ್ಮರೆ ಸುರರು ಎನ್ನಗೆ ಸಮ್ಮರೆ ಬಲ ಸುರರು ಎನ್ನಗೆ ಸಮ್ಮರೆ ಯಕ್ಷ ಗರುಡ ಗಂಧರ್ವರಿರುವರೆ ಯಕ್ಷ ಗರುಡ ಗಂಧರ್ವರಿರುವರೆ ಸುರರು ಎನ್ನಗೆ ಸಮ್ಮರೆ ಬಲ ಸುರರು ಎನ್ನಗೆ ಸಮ್ಮರೆ ಚಂದ್ರಮೌಳಿಯಂ ವರವ ಪಡೆದ ಈ ಪ್ರಚಂಡ ವೀರನಿಗೆ ಎದುರೇ ಚಂದ್ರಮೌಳಿಯಂ ವರವ ಪಡೆದ ಈ ಪ್ರಚಂಡ ವೀರನಿಗೆ ಎದುರೇ ಸುರರು ಎನ್ನಗೆ ಸಮ್ಮರೆ ಬಳ ಸುರರು ಎನ್ನಗೆ ಸಮ್ಮರೆ ಸುರರು ಎನ್ನಗೆ ಸಮ್ಮರೆ ಬಳ ಸುರರು ಎನ್ನಗೆ ಸಮ್ಮರೆ ಸಹಸ್ರಾರು ಸೈನಿಕರಿಂದ ಪರ್ಯವೇಕ್ಷಿಸಲ್ಪಟ್ಟ ಈ ರಾವಣ ಸನ್ನಿಧಾನದಲ್ಲಿ ಒಂದು ಸಾಮಾನ್ಯವಾದ ಕಪಿಯನ್ನು ಸೆಳೆದುಕೊಂಡು ಬರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ. ಏಕೆ ಜನಕ? ನಾನು ಬಂಧಿಸಿ ತಂದಿದ್ದೇನೆ ಆ ಕಪಿಯನ್ನ. ಭಲೆ ಭಲೆ ಕುಮಾರ. ತಂದೆ, ಅದು ಸಾಮಾನ್ಯವಾದ ಕಪಿಯಲ್ಲ. ಅದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕಾಗಿದೆ. ಏನು? ಸಾಮಾನ್ಯವಾದ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತೆ? ಚಿಂತೆ ಇಲ್ಲ, ಸೆಳೆದುಕೊಂಡು ಬನ್ನಿ. ಸೆಳೆದುಕೊಂಡು ಬನ್ನಿ. ಪ್ರಹಸ್ತ ಪ್ರಭು, ಇವನ್ಯಾರೆಂಬುದು ವಿಚಾರಿಸು. ಎಲೆ ಕಪ್ಪಿಯೇ, ಯಾರೋ ನೀನು? ಅಕ್ಷಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನು ಇಲ್ಲಿ ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸ್ವಕಾರಕ್ಕಾಗಿ ಬಂದಿರುವೆಯೋ? ಈ ಸನ್ನಿಧಾನದಲ್ಲಿ ಮಗಳು ನನ್ನ ವಿಚಾರವನ್ನು ವಿಚಾರಿಸಲು ನೀನ್ಯಾರು? ದಾನಕುಲದ ಅರಸನೋ ಅಥವಾ ಪ್ರಧಾನನ? ಏನು ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ? ರತ್ನ ಖಚಿತ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ದಶಕಂಠ ರಾವಣನ ಮುಖ್ಯಮಂತ್ರಿ ನಾನು, ಪ್ರಹಸ್ತನು ನಾನು. ತಿಳಿಯಿತೆ? ಇರಲಿ ಇರಲಿ, ಈಗ ಬ್ರಹ್ಮಾಸ್ತ್ರ ಅವಧಿಯೂ ಮುಗಿಯಿತು. ನಾರಿ ಚೋರನು ಉನ್ನತವಾದ ಸ್ಥಾನದ ಮೇಲೆ ಕುಳಿತು ಶ್ರೀರಾಮದೂತನಾದ ನನ್ನನ್ನು ವಿಚಾರಿಸ್ತಿರುವನು. ನಾನು ಇಲ್ಲಿಯೇ ನಿಂತು ನನಗೆ ಇವನಿಗೆ ಉತ್ತರ ಹೇಳಿದ್ರೆ ನನಗಲ್ಲದಿದ್ದರು ನನ್ನ ಲಾಂಗೋಲಕ್ಕೆ ಅಪಮಾನ. ಚೇಚೆ! ಆದ್ದರಿಂದ ನನ್ನ ಲಾಂಗೋಲದಿಂದ ನಾನೇ ಉನ್ನತವಾದ ಆಸನ ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ಉತ್ತರ ಹೇಳುವನು. ಜಯ ಶ್ರೀರಾಮ್. ಏನು ಆಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೇನೆ. ಆತನೇನಾದರೂ ಈ ರೂಪದಿಂದ ಬಂದು ಇಷ್ಟೊಂದು ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಯಾರೋ ನೀನು? ವಾನರ! ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾಗುವುದು. ಎಚ್ಚರಿಕೆ! ಏನು ಮಾರ್ಗ ಶಿರಚ್ಛೇದನ ಅಷ್ಟು ಸುಲಭವಲ್ಲ ದಾನವ. ನಾನು ರಾಮದೂತನಾಗಿ ಬಂದಿದ್ದೇನೆ. ಓ ಬಲೆ ಬಲೆ, ನಿನ್ನನ್ನು ರಾಜದೂತನಾಗಿ ಕಳುಹಿಸಿದ ಆ ರಾಜಶ್ರೇಷ್ಠನಾರು? ನನ್ನನ್ನು ಶ್ರೀರಾಮದೂತನಾಗಿ ಕಳಿಸುವನು ಕಿಷ್ಕಿಂಧೆ ಅರಸ ಸುಗ್ರೀವರಾಜನು. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರಗೊಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದೇ ಆತನ ಸಂದೇಶ. ಬಲೆ ಬಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ. ಅದರಂತೆ ನಡೆಯದೆ ಹೋದರೆ ಏನಾಗುವುದೋ ಕೋಡಗ. ಓಂ ನಮೋ ನಾರಾಯಣ.
ಎಂಬ ಅಷ್ಟಾಕ್ಷರ ಮಂತ್ರದಿಂದ ರಾಕಾರವನ್ನು, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಮಾಕಾರವನ್ನು ಸೇರಿಸಿದರೆ ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವ ಅವತಾರ್ಯದ ಶ್ರೀರಾಮ ದೂತನು. ನಾನಾದರೂ ಬಹುಜನ ರಾವಣರಿರುವರೆಂದು ಕೇಳಿದ್ದೆನು. ಅದರಲ್ಲಿ ನೀ ಯಾವ ರಾವಣನೋ? ಬಲೆ ಹಾಗಾದರೆ ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿದೆಯೋ ಹೇಳು ನೋಡೋಣ. ಹೇಳೋಣ. ಕೈಲಾಸವನೆತ್ತಿ ತೋಳ್ಗಳು ತಿರುಗಿರೆ, ಕೈಲಾಸವನೆತ್ತಿ ತೋಳ್ಗಳು ಸಿಲುಗಿರೆ, ಗೋಳಾಡೋದೆ ದೂತ ಹದಮನ, ಗೋಳಾಡೋದೆ ದೂತ ಹದಮನ, ನೀನೇನೋ ಕಳ್ಳ, ನೀನೇನೋ ಚೋರ, ರಾವಣನೆಂಬಾತನು ನೀನೇನೋ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಕಾಪಾಡು ಕಾಪಾಡು ಶಂಕರ ಮಹಾದೇವ ಎಂದು ಅಲ್ಲಲ್ಲೂ ಕರೀತಿದ್ದ ರಾವಣನು ನೀನೇನೋ? ನಿನ್ನಪ್ಪ ಬೇರಪ್ಪ ನಿರ್ವಣ ಕೆಲವೋ ಮರ್ಕಟಕವೇ, ಏಕೆಂದು ನೀ ಪಗಲುವೆ ಹತಮ ಮದಾಂತವನಿಸುವೆ ಮುದದಲ್ಲಿನ, ಏಕೆಂದು ನೀ ಪಗಲುವೆ ಹತಮ ಮದಾಂತವನಿಸುವೆ ಮುದದಲ್ಲಿನ. ಲೋಕನಾಥನೆಂದು ಅರಿಯದ ನೀನು ಕಾಕು ಮಾತುಗಳು ಆಡುವೆ ಮೂಡ, ಲೋಕನಾಥನೆಂದು ಅರಿಯದ ನೀನು ಕಾಕು ಮಾತುಗಳು ಆಡುವೆ ಮೂಡ. ಪುರಾತ್ಮ ಬೇಡ ನಿರಾತ ನಡೆ, ಹರ ತರದಿ ತಾಂಬೆ, ಹರ ತರದಿ ತಾಂಬೆ, ಹರ ತರದಿ ತಾಂಬೆ. ಜಲವೋ ಮರ್ಕಟಕ, ಆ ಕೈಲಾಸ ಪರ್ವತವನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿ ಚೆಂಡಾಡಿದ ಈ ದಶಕಂಠನು ನಾನೇ. ಮುಂದೆ ಏನು ಬೊಗಳುವೆಯೋ ಬೊಗಳು. ಹೇಳುವನು. ಕಾರ್ತವೀರ್ಯನ ಸೆರೆ ಕಾತದಯಂ ಸಿಲೋಕೆ, ಕಾರ್ತವೀರ್ಯನ ಸೆರೆ ಕಾತದಯಂ ಸಿಲೋಕೆ, ಕೆಟ್ಟಿಯ ಪಡೆಕೊಂಡ ದೂತದ ದಮನ, ಕೆಟ್ಟಿಯ ಪಡೆಕೊಂಡ ದೂತದನು ಜನ, ನೀನೇನೋ ಕಳ್ಳ, ನೀನೇನೋ ಚೋರ, ರಾವಣನೆಂಬಾತನು ನೀನೇನೋ. ಮಹಾಪರಾಕ್ರಮಶಾಲಿಯಾದ ಕಾರ್ತ ವೀರಾರ್ಜುನನು ಗೆಲ್ಲುವನೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಉಳಿವಿನಂತೆ ಕೊಳೆತಿದ್ದ ಬಿದ್ದಿದ್ದ ರಾವಣನು ನೀನೇನೋ? ಅಥವಾ ನಿಮ್ಮಪ್ಪ ಬೇರಪ್ಪ ನಿರ್ವಣ? ವಾನರ ನಂದೆಯೋ, ವಾನರ ನಂದೆಯೋ, ನೀತಿ ಕಾಣದೆ ಮಾತನಾಡುವೆ ಕೋಸು ನಿನ್ನನ್ನು ಘಾತಿಸುತ್ತೇನ, ನೀತಿ ಕಾಣದೆ ಮಾತನಾಡುವೆ ಕೋಸು ನಿನ್ನನ್ನು ಘಾತಿಸುತ್ತೇನ. ವಾನರ ಏನಂತೆಯೋ ಏನಂತೆಯೋ ಏನಂತೆಯೋ. ಕೆಲವು ಮರ್ಕಟ ಶತ್ರುವಿನ ಬಲಾಬಲಗಳನ್ನು ಅರಿಯಲು ನನ್ನ ಆಪ್ತ ಮಿತ್ರನಾದ ಕಾರ್ತಿ ವೀರಾರ್ಜುನನ ಅರಮನೆಯಲ್ಲಿ ಇದ್ದನೇ ವಿನಃ ನೀನೇಳಿದಂತೆ ಅನ್ಯತ ಅಲ್ಲ. ಮುಂದೆ ಏನು ಬೊಗಳುವೆಯೋ ಬೊಗಳೋ. ಹೇಳುವೆನು.
ಒಳವೆಂದು ಶಾರದಿಯೋಳ್ ಮುಳುಗಿಸಿ ಬಾಲಿಯೋ ಒಳವೆಂದು ಶಾರದಿಯೋಳ್ ಮುಳುಗಿಸಿ ಬಾಲಿಯೋ ಅಯ್ಯ ತಂದಿಹ ದೂತಹದ ಮನೋ ಆಲಯ ತಂದಿಹ ದೂತಹದ ಮನೋ ನೀನೇನೋ ಕಳ್ಳ ನೀನೇನೋ ಚೋರ ನೀನೇನೋ ರಾವಣನೆಂಬಾತನು ನೀನೇನೋ ನನ್ನ ವಂಶಜನಾದ ವಾಲಿಯು ಸಮುದ್ರ ತೀರದ ಬಳಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡುವ ಸಮಯದಲ್ಲಿ ನೀನು ಆತನನ್ನು ಕೆಣಕಲು ಆತನು ನಿನ್ನನ್ನು ಯಾವುದೋ ಹತ್ತುವೆಂದು ನಿನ್ನನ್ನು ಎಡೆಮುರಿ ಕಟ್ಟಿ ಸಪ್ತ ಸಮುದ್ರದಲ್ಲಿ ಅದ್ದಿ 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 ತನ್ನ ಮಗನಾದ ಅಂಗದನ ತೊಟ್ಟಿಲಿ ಕಟ್ಟಿರಲು ಆ 3 ತಿಂಗಳ ಅಸುಳಿಕ ಬಾಲಲಿಂದ ಪದಿವದ ಅಮ್ಮ 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 ಅಪ್ಪ ಎಂದು ಬೊಗಳುತ್ತಿದ್ದ ರಾವಣ ನೀನೋ ಅಥವಾ ನಿಮ್ಮಪ್ಪ ಬೇರಪ್ಪ ನಿರೋನೋ? ಎಲ್ಲವೋ ಕಾಡು ಕಪಿಯೇ, ಆ ಕಬರ್ದಿನಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವವಾದ ಪರಶುವನಿಗೆ ಅರ್ಘ್ಯವನ್ನು ಕೊಡಬೇಕೆಂಬ ಸಂಕಲ್ಪದಿಂದ ನನ್ನ ಕಾರ್ಯ ಸಾಧನೆಗಾಗಿ ಅವನನ್ನ ಕೆಣಕಿದನೆ ವಿನಃ ನೀನೇಳಿದಂತೆ ಅನ್ಯತ ಅಲ್ಲ. ಮುಂದೆ ಏನು ಬೊಗಳುವೆಯೋ ಬೊಗಳೋ. ಬಗಳೋನು ಸ್ವಲ್ಪ ಇರೋ. ಶ್ರೀ ರಘುರಾಮರ ನಾರಿಯ ಚೋರನೆ ಶ್ರೀ ರಘುರಾಮರ ನಾರಿಯ ಚೋರನೆ ಆರೆಯ ತಂದಿಹ ಸುರಹದ ಮನೋ ಆರೆಯ ತಂದಿಹ ಸುರಹದ ಮನೋ ನೀನೇನೋ ಕಳ್ಳ ನೀನೇನೋ ಚೋರ ರಾವಣನೆಂಬಾತನು ನೀನೇನೋ ನನ್ನ ಸ್ವಾಮಿಯಾದ ಶ್ರೀರಾಮ ಲಕ್ಷ್ಮಣರು ವರ್ಣಶಾಲೆಯಲ್ಲಿ ಇಲ್ಲದ ಸಮಯದಲ್ಲಿ ಮಾರುವೇಷದಿಂದ ಬಂದು ಬ್ರಾಹ್ಮಣ ರೂಪವನ್ನು ತಾಳಿ ಭವತೀ ಭಿಕ್ಷಾಂದೇವಿ ಭವತೀ ಭಿಕ್ಷಾಂದೇವಿ ಎಂದು ಸೀತಾಮಾತೆ ಎಂದು ಅಪಹರಿಸಿದ ನಾರೀಚರನು ನೀನಾಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ಏಕೆಂದರೆ ಕೆಲವು ಸಂಗತಿಗಳನ್ನು ನಿನ್ನ ಬಳಿ ತಿಳಿಸಬೇಕಾಗಿದೆ. ನಿಜ, ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ಅಪಹರಿಸಿ ತಂದ ದಶಕಂಠನು ನಾನೇ. ಮುಂದೆ ಏನು ಬೊಗಳುವೆಯೋ ಬೊಗಳೋ. ಜಗನ್ಮಾತೆಯಾದ ಸೀತಾಮಾತೆಯನ್ನು ನೀನು ಅಪಹರಿಸಲು ಯಾಗಾಯ್ತಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಜೋಳಿಗೆಯಲ್ಲಿ ಕಟ್ಟಿಕೊಂಡಂತಾಯ್ತು. ಈಗಲೂ ಕಾಲವು ಮಿಂಚಿಲ್ಲ. ಜಗನ್ಮಾತೆಯಾದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ನಿನ್ನ ವಂಶವೇ ಪಾವನವಾಗುವುದು. ಪ್ರಭು, ಇವನ ಹರಟೆ ಪ್ರಬಲವಾಯಿತು. ಈಗಲೇ ಈ ನೀಚನ ತಲೆಯನ್ನು ಕಡೆದು ತನ್ನಿ. ಅಗ್ರಜ, ತನು ಜಾತಾನೆ ತನಗೋಪವೇ ತನು ಜಾತಾನೆ ತನಗೋಪವೇ ತನು ಜಾತಾನೆ
ಅಗ್ರಜ, ಶಾಂತರಾಗು. ದೂತವಧೆಯು ಮಹಾಪಾಪಕರ. ಶ್ರೀರಾಮಚಂದ್ರ ಅಂದರೆ ಸಾಮಾನ್ಯನಲ್ಲ. ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರೋಳು. ಆದರೆ ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಗೃಹಸ್ಥ, ಈ ವಿಭೀಷಣನ್ನ ಈ ಸಭೆಯಿಂದ ಆಚೆಗೆ ತಳ್ಳು. ಛೇ, ಈ ಪಾಪಿಗಳ ಮಧ್ಯೆ ಇರುವ ಬದಲು ಶ್ರೀರಾಮನಲ್ಲಿಗೆ ಹೋಗಿ ಶರಣಾಗತಿಯಾಗುವುದೇ ಲೇಸು. ಎಲ್ಲಿಯಾದರೂ ನಾಶವಾಗಿ ಹೋಗು. ಗೃಹಸ್ಥ, ಪ್ರಭು ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದುದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಹತ್ತಿ ಬೆಂಕಿಯನ್ನು ಹೊತ್ತಿಸಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಗರದಿಂದಾಚೆಗೆ ದೂಡಬೇಕು. ಅದನ್ನು ಆ ನರ ಮೊದಲು ನೋಡಿ ಬುದ್ಧಿ ಕಲಿಯಲಿ. ಭಲೆ ಭಲೆ, ಹಾಗೆ ಮಾಡಿ. ಕೆಲವು ಕಪಿ, ನಿನ್ನ ಒಡೆಯನಾದ ಸುಗ್ರೀವ ರಾಜನಿಗೆ ತಿಳಿಸು, ನಿನ್ನ ಲಾಂಗೋಲಕ್ಕಾಗುವ ಅಗ್ನಿ ಸಂಸ್ಕಾರವೇ ಆತನಿಗೂ ಆಗುವುದೆಂದು. ಶ್ರೀರಾಮಚಂದ್ರ ಕರುಣದಿಂದ ಆ ದಿನ ಲಂಕೆಯನ್ನು ಏನೇನು ಮಾಡಿ ಮೆರೆಯುವರಿ. ಆ ದಿನ ಕತ್ತಲಲ್ಲಿ ನೋಡಿದ ಲಂಕೆಯನ್ನು ಈ ದಿನ ಬೆಳಕಿನಲ್ಲಿ ನೋಡಿ ಕೋಟೆ ಕೊತ್ತಲ ಸೈನ್ಯ ಬಲಾಬಲವನ್ನು ತಿಳಿದುಕೊಂಡು ಹೋಗುವ ಕಾರ್ಯ ಹೊಂದಿದೆ. ರಾಮ ಪರಂದಾಮ, ಶ್ರೀರಾಮ ಪರಂದಾಮ, ರಾಮ ಪರಂದಾಮ, ಶ್ರೀರಾಮ ಪರಂದಾಮ, ಶ್ರೀರಾಮ ಪರಂದಾಮ, ಶ್ರೀರಾಮ ಪರಂದಾಮ, ದಶರಥ ನಂದನ ಶ್ರೀರಾಮ, ಕೌಸಲ್ಯಾ ಸುತ ರಘುರಾಮ, ದಶರಥ ನಂದನ ಶ್ರೀರಾಮ, ಕೌಸಲ್ಯಾ ಸುತ ರಘುರಾಮ, ರಾಮ ಪರಂದಾಮ, ಶ್ರೀರಾಮ ಪರಂದಾಮ. ಲಂಕಾಪಟ್ಟಣವು ಎಷ್ಟೊಂದು ಪ್ರಕಾಶಮಾನವಿರುತ್ತಿರುವುದು. ಉರಿಯಲಿ ಉರಿಯಲಿ, ನಾನು ಬಂದ ಕಾರ್ಯ ಅನುಕೂಲವಾಯಿತು. ಜಯ ಶ್ರೀರಾಮ್. ಈ ಬೆಂಕಿಯು ಅಶೋಕವನ್ನು ವ್ಯಾಪಿಸಿ ಸೀತಾಮಾತೆಯವರು ಇವರಿಗೆ ಸಿಕ್ಕಿದರೆ ಗತಿಯೇನು? ರಾಮಚಂದ್ರ ಕಾಪಾಡು ಕಾಪಾಡು. ಆಂಜನೇಯ, ಲಂಕೆಯನ್ನು ದಹಿಸಿದ ಬೆಂಕಿಯು ಸೀತಾದೇವಿಯ ಬಳಿಗೆ ಬಾರದೆ ವಿಮುಖವಾಗಿರುವುದು. ನಾವು ಗಂಧರ್ವರು. ಗಂಧರ್ವರಿಂದ ಕುಶಲ ಮಾತು ತಿಳಿಯಿತು. ನನ್ನನ್ನೇ ನಿರೀಕ್ಷಿಸುತ್ತಿರುವ ಅಂಗದ ಜಾಮೋತಿಗಳಿಗೆ ಈ ಸಂತೋಷ ಸುದ್ದಿಯನ್ನು ತಿಳಿಸಿ ತದನಂತರ ಶ್ರೀರಾಮಚಂದ್ರ ಬಳಿಗೆ ಹೋಗಿನು. ಜಯ ಶ್ರೀರಾಮ್. ಗಗನದಲ್ಲಿ ಮಿಂಚುವ ತೆರೆದಿ, ಗಗನದಲ್ಲಿ ಮಿಂಚುವ ತೆರೆದಿ ಮಿಡು ಮಿಡುವುತ ವಾಯುಯೋಗದಿಂದ ನಗಮುಖದಿಂದ ಬಂದ, ನಗಮುಖದಿಂದ ಬಂದ ಅದೋ ನೋಡು ಹನುಮಂತ. ಅದೋ ನೋಡು, ಆಂಜನೇಯನು ತಲೆ ಬರುತ್ತಿರುವುದು. ನಾವೆಲ್ಲರೂ ರಾಮ ಧ್ಯಾನ ಮಾಡೋಣ. ರಾಮ 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 ಸೀತ, ರಾಮ 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 ಸೀತ, ರಾಮ 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 ಸೀತ, ಶ್ರೀರಾಮ್ ಶ್ರೀರಾಮ್. ಆಂಜನೇಯ, ಆಂಜನೇಯ, ನೀನು ಓದೆ ಕಾರ್ಯ ಏನಾಯಿತು?
ಸೀತಾಮಾತೆಯನ್ನು ಕಂಡೆಯ ಕುಶಲದಿಂದಿರುವರೇ? ಸೀತಾಮಾತೆಯನ್ನು ಕಂಡೆನು, ಕುಶಲದಿಂದಿರುವರು. ನಡೆಯಿರಿ, ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ. ಈ ಸಂತೋಷ ಸುದ್ದಿಯನ್ನು ಶ್ರೀರಾಮಚಂದ್ರ ತಿಳಿಸೋಣ. ನಡೆಯಿರಿ. ಜಯ ರಘುವರ ಸಮರ್ಥ. ರಾಮ 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 भूमि जाके बाप से प्राण सखिए प्राण सखिए तामरस नामिकये तामरस नामिकये भूमि ಸುಗ್ರೀವರಾಜ ಪ್ರಭು, ಸೀತಾನ್ವೇಷಣ ಕಾರ್ಯಕ್ಕಾಗಿ ಹೋದ ಆಂಜನೇಯನು ಇನ್ನೂ ಬಾರಲೇ ಇಲ್ಲವಲ್ಲ? ಅದೋ ಪ್ರಭು, ಆತನೇ ಬರುತ್ತಿರುವನು. ರಾಮ 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 ಸೀತಾ ರಾಮ 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 ಸೀತಾ ನಿಮಗೆಲ್ಲರಿಗೂ ಮಂಗಳವಾಗಲಿ. ಆಂಜನೇಯ ಪ್ರಭುಗಳೇ, ಹೋದ ಕಾರ್ಯವೇನಾಯಿತು? ಸೀತೆಯನ್ನು ಕಂಡೆಯ? ಕುಶಲದಿಂದಿರುವಳೆ? ಪ್ರಭುಗಳೇ, ಮಾತೆಯನ್ನು ಕಂಡೆನು, ಕುಶಲಿಂದಿರುವರು. ಅದಲ್ಲದೆ ತಾವು ನೀಡಿದ ಘನಮುದ್ರಿಕೆಯನ್ನು ಹಾಗೆ ಕೊಟ್ಟಾಗ ಹಾಗೆ ಸಂತೋಷವನ್ನು ಹೇಳುತ್ತಿರೋದು ಹೇಳುತ್ತಿರೋದು. ಅದು ಅಲ್ಲದೆ ತಮ್ಮ ಜ್ಞಾಪಕಾರ್ಥವಾಗಿ ಸೀತಾಮಾತೆ ತಮ್ಮ ಸೆರೆಗನಿಂದ ಘನಮುದ್ರಿಕೆಯನ್ನು ತಮಗೆ ನೀಡಬೇಕೆಂದು ನೀಡಿರುವರು. ದಯಪಾಲ ಸೀತಾ, ನಿನ್ನನ್ನೇ ಕಂಡಂತಾಯ್ತು. ಆಂಜನೇಯ, ಹನುಮ ಕೇಳೈ ನಿನ್ನ ಪೋಲ್ವರಿ ವನಜ ಬ್ರಹ್ಮಾಂಡದೊಳಿಲ್ಲ ಅರಸಿದೊರೆ ಹನುಮ, ನಿನಗೆ ನಾನೇನ್ ಕೊಡಲಿ ಹನುಮ? ಬ್ರಹ್ಮ ಪದವಿಯ ಕೊಡುವೆ ನಾಲ್ವರಲ್ಲಿ ನೀನೋರ್ವ ಅನುಜನೆಂದು ಭಾವಿಸುವೆನು ಹನುಮ. ನನಗೋಸ್ಕರವಾಗಿ ಶತಯೋಜನೆಯ ವಿಸ್ತೀರ್ಣವುಳ್ಳ ಶರದೆಯನ್ನು ದಾಟಿ ನನ್ನ ಸೀತೆಯ ಕುಶಲ ವಾರ್ತೆಯನ್ನು ತಂದು ನನಗೊಪ್ಪಿಸಿದ ನಿನಗೆ ನಾನೇನು ಪ್ರತ್ಯುಪಕಾರ ಮಾಡಲಾರೆ. ಆದರೆ ನಮ್ಮ ತಂದೆಗೆ 4 ಪುತ್ರರು, ನಿನ್ನನ್ನು 5ನೇ ಪುತ್ರನೆಂದು ಭಾವಿಸುವೆನು. ಇದನ್ನು ದೃಢವೆಂದು ನಂಬು. ಧನ್ಯನಾದ ಪ್ರಭು, ಧನ್ಯನಾದನು. ರಾಮಚಂದ್ರ
ಕಾಪಾಡು ಕಾಪಾಡು. ಎಲೆ, ನೀನು ಯಾರು? ಹೀಗೆ ಬರಲು ಕಾರಣವೇನು? ರಾಮಚಂದ್ರ ಪ್ರಭುಗಳೇ, ನಾನು ಆ ದುಷ್ಟ ರಾವಣನ ಸಹೋದರ. ನನ್ನ ಹೆಸರು ವಿಭೀಷಣ ಎಂದು ಕರೆಯುತ್ತಾರೆ. ಹಾಗಾದರೆ ನೀವು ರಾಕ್ಷಸರು. ನಿಮ್ಮನ್ನು ನಂಬುವ ಬಗೆ ಹೇಗೆ? ಪ್ರಭು, ನಾನು ಲಂಕೆಗೆ ಹೋಗಿದ್ದಾಗ ಈತನು ದಯಾಶೀಲನು, ನನಗೆ ಸಹಾಯವನ್ನು ಮಾಡಿದನು ಈತನೇ. ಈತನನ್ನು ಕಾಪಾಡಬೇಕೆಂದು ವಿನಯದಿಂದ ಪ್ರಾರ್ಥಿಸನು ಪ್ರಭು. ಹಾಗಾದರೆ ಈ ವಿಭೀಷಣನಿಗೆ ಲಂಕಾ ರಾಜ್ಯದ ಪಟ್ಟವನ್ನು ಕಟ್ಟುವರಾಗಿ. ಈತನು ಬಂದ ಕೂಡಲೇ ಈತನ ಲಂಕಾರಾಜ್ಯಬೇಕೆಂದು ಹೇಳ್ತಿರಲ್ಲ. ಆ ರಾವಣನೇನಾದರೂ ಶರಣಾಗತನಾಗಿ ಬಂದರೆ ಆತನಿಗೆ ಏನು ಮಾಡಬೇಕು? ಸುಗ್ರೀವರಾಜ, ಆ ರಾವಣನೇನಾದರೂ ಶರಣಾಗತನಾದರೆ ನನ್ನ ಕೌಸಲ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನೇ ಕೊಡಬೇಕು. ಸುಗ್ರೀವರಾಜ, ವಾಲಿಯನ್ನು ಸಂಹಾರ ಮಾಡಿದ ಮೇಲೆ ನಿಮ್ಮ ರಾಜ್ಯ ಪದವಿ ನಿನಗೆ ಬಂತಲ್ಲವೇ? ಹೌದು ಪ್ರಭು. ಇನ್ನು ನನ್ನಿಂದಾಗಬೇಕಾದ ಕಾರ್ಯವೇನಾದರೂ ಇದ್ದರೆ ತಿಳಿಸಿ. ಯಾರು ನಿನ್ನ ನಾಮವನ್ನು ಬರೆಯುವರು, ಯಾರು ಓದುವರು, ಯಾರು ಭಕ್ತಿ ಭಾವಗಳಿಂದ ನಿನ್ನ ಕಥೆಯನ್ನು ಕೇಳುವರು, ಅವರೆಲ್ಲರಿಗೂ ಭಕ್ತಿ ಸಾಮ್ರಾಜ್ಯವನ್ನು ನೀ ಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವರು ಪ್ರಭು. ತಥಾಸ್ತು. ಸುಗ್ರೀವರಾಜನೇ, ಇನ್ನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವರಾಗಿ ಅದರ ಮೇಲೆ ಹಾಯ್ದು ಯುದ್ಧ ಮಾಡೋಣ. ಆಗಬಹುದು ಪ್ರಭು. ಪ್ರಭು ರಾಮಚಂದ್ರ, ಲಕ್ಷ್ಮಣ ಸ್ವಾಮಿಯವರು ರಣರಂಗದಲ್ಲಿ ಮೂರ್ಛಿತರಾಗಿರುವರು. ಏನು ಲಕ್ಷ್ಮಣ? ಹಾ ಲಕ್ಷ್ಮಣ, ನಿನ್ನನ್ನು ಬಿಟ್ಟು ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ ಲಕ್ಷ್ಮಣ? ರಾಮಚಂದ್ರ ಪ್ರಭುಗಳೇ, ಚಿಂತಿಸಿ ಪ್ರಯೋಜನವೇನು? ಆಂಜನೇಯನನ್ನು ಚಂದ್ರದ್ರೋಣ ಪರ್ವತಕ್ಕೆ ಕಳಿಸಿ ಸಂಜೀವನ ತರಿಸಿ ಲಕ್ಷ್ಮಣನು ಜೀವಿತನಾಗುವನು. ಆಂಜನೇಯ, ನೀನು ಜಾಗೃತಿಯಾಗಿ ಚಂದ್ರದ್ರೋಣ ಪರ್ವತಕ್ಕೆ ಹೋಗಿ ಸಂಜೀವಿನಿಯನ್ನು ತೆಗೆದುಕೊಂಡು ಬಾ. ಧನ್ಯನಾದ. ಜಯ ರವಿರ ಸಮರ್ಥ. ಎಲ್ಲಿ ಆ ದುರುಳನು? ಕೋಳ ರಾಕ್ಷಸನೇ, ನಿಲ್ಲುವುದಕ್ಕೆ ಸೈರಿಸಿ ಬಾಳಲ ಪೆಟ್ಟನ್ನು ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೊಪ್ಪಿಸಿ ಶರಣಾಗತನಾಗ. ಏಡಿಯಾದ ನಿನಗೆ ಶರಣಾಗತನಾಗೋದೆ? ನಿಲ್ಲೋ ಯುದ್ಧಕ್ಕೆ. ನಿಲ್ಲು ರಾವಣೇಶ್ವರ. ಸಿದ್ಧನಾಗು ಲಂಕೇಶ್ವರ. ಕಾಲಾಗ್ನಿ ರುದ್ರನಂತೆ ಸಹಸ್ರ ವಿದ್ಯುತ್ ವೇಗದಿಂದ ಹೊಡೆಯುತ್ತಿದೆ ಈ ನಿನ್ನ ಮೃತ್ಯುಶರ. ಮೃತ್ಯುಶರ ಮಾನವನ ಕೈಯಲ್ಲಿ ಅಸಮ್ಮವನ್ನು ನುಡಿಯುತ್ತಿರುವೆಯ ರಘುವೀರ. ಜಗತ್ತಿನ ಎಲ್ಲಾ ಮಹಾಸ್ತ್ರಗಳು
ನನ್ನ ಅಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿವೆ. ನಾನು ಮನಸ್ಸು ಮಾಡಿದರೆ ನಿನ್ನ ಕಪಿಸೇನೆಯನ್ನ ನಾಶ ಮಾಡಬಲ್ಲೆ. ಮೃತ್ಯುಶರ ಮಾನವನ ಕೈಯಲ್ಲಿ. ನಿನ್ನ ಗೊಡ್ಡು ಬೆದರಿಕೆಗಳಿಗೆ ಎದುರುವೆನೆಂದು ಭಾವಿಸಿದೆಯಾ? ನಿಲ್ಲೋ ಇದ್ದಕ್ಕೆ. ಎಲ್ಲಾ ಮಹಾಸ್ತ್ರಗಳು ದಾನವರ ಅಧೀನವೆಂದು ಇದುವರೆಗೂ ನೀನು ನಿಶ್ಚಿಂತೆಯಾಗಿದ್ದೀಯಲ್ಲವೇ? ಕೇಳು ಲಂಕೇಶ್ವರ, ಮಾನವನ ಬುದ್ಧಿಶಕ್ತಿ ವಿವೇಕಗಳು ನಿನ್ನ ಮಹಾಸ್ತ್ರಗಳನ್ನು ಕುಂಠಿತಗೊಳಿಸಲಿವೆ. ಸುಮ್ಮನೆ ಮಾತುಗಳಿಂದೇನು ಪ್ರಯೋಜನ? ಯುದ್ಧಕ್ಕೆ ಸಿದ್ಧನಾಗು. ಇನ್ನು ನನ್ನ ಪ್ರತಿಭಟನೆ ನಿರರ್ಥಕ. ಜ್ಞಾನರೂಪಿ ಮೃತ್ಯುಶರ ಜಗತ್ತಿನ ಅಂಧಕಾರವನ್ನು ಅರಿಸಿದಂತೆ ನನ್ನ ಹೃದಯದ ಅಂಧಕಾರವನ್ನು ಅರಿಸಿ ಮೋಕ್ಷವನ್ನು ಕರುಣಿಸು. ಮಹಾನುಭಾವನೆ, ಇಂದಿಗೆ 2 ಜನ್ಮಗಳು ಕಳೆದವು. ಇನ್ನೊಂದು ಜನ್ಮವನ್ನು ನೀಡಿ ನಿಮ್ಮ ಪಾದಾರವಿಂದಕ್ಕೆ ಸೇರಿಸ್ಕೋಬೇಕಾಗಿ ಬೇಡಿಕೊಳ್ಳುತ್ತೇನೆ. ವೀರ ಸ್ವರ್ಗವನ್ನು ಪಡೆಯ ವೀರವರ, ನಿನ್ನ ಅಗ್ರಜನ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಛೇ, ನಿನ್ನಂತ ದುಷ್ಟ ಸ್ತ್ರೀಯರ ಮುಖವನ್ನು ನೋಡಬಾರದು. ಯಾರಿಗೂ ಬೇಡವಾದ ಜನ್ಮವಿದ್ದು ಫಲವಿಲ್ಲ. ಯಾರಿಗೂ ಬೇಡವಾದ ಜನ್ಮವಿದ್ದು ರಾಮಚಂದ್ರ ಇಂತಹ ಪತಿವ್ರತೆಯಾದ ಸೀತಾದೇವಿ ಭಕ್ತಿಯನ್ನು ದಹಿಸಲು ಸಾಧ್ಯವಿಲ್ಲ. ಈಕೆ ಪರಿಶುದ್ಧವಾಗಿದ್ದಾಳೆ. ಸೀತಾದೇವಿಯನ್ನು ಪರಿಗ್ರಹಿಸು. ನಾನು ಅಗ್ನಿದೇವ. ಅಗ್ನಿದೇವ ತಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳಲು ಸಿದ್ಧನಾಗಿರುವನು ದೇವ. ಜಾನಕಿ, ನಿನ್ನ ಮನಸ್ಸನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಈ ರೀತಿ ಹೇಳಿದರು. ಸಮಾಧಾನನಾದ ಆಂಜನೇಯ, ನೀನು ಜಾಗೃತಿಯಾಗಿ ಅಯೋಧ್ಯೆಗೆ ಹೋಗಿ ರಾಮರು ಬರುತ್ತಿರುವರೆಂದು ಭರತನಿಗೆ ತಿಳಿಸು. ಧನ್ಯನಾದನು ಪ್ರಭು, ಧನ್ಯನಾದನು. ಇಂದಿಗೆ 14 ವರ್ಷಗಳು ಕಳೆಯಿತು. ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಇನ್ನು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವುದು. ಅಗ್ನಿದೇವ ಕಾಪಾಡು. ಬುದ್ಧಿ ಇಲ್ಲದೆ ಆತ್ಮಹತ್ಯೆಗೆ ಉದ್ಯುಕ್ತನಾಗಿರುವ ನೀನು ಯಾರು? ನನ್ನ ಹೆಸರು ಭರತನೆಂದು. ಒಂದಾನೊಂದು ಕಾರಣದಿಂದ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತಿರುವೆನು. ಅಂತಹ ಕಾರಣವ್ಯಾವುದು? ನಿರಾಶೆ. ಬಂಧು ದರ್ಶನವು ಲಭಿಸದೇ ಇರುವುದರಿಂದ. ಅಂತಹ ಬಂಧುಗಳಾರು? ಮತ್ತಿನ್ಯಾರು? ಶ್ರೀರಾಮಚಂದ್ರನು. ಏನು ಶ್ರೀರಾಮಚಂದ್ರನೇ? ಅಯ್ಯ, ಶ್ರೀರಾಮಚಂದ್ರನು ನಿನ್ನ ನೋಡಲು ಮಂದಿ ಮಾರ್ಬಲ ಸಮೇತ ಬರುತ್ತಿರುವರು. ಏನು? ಶ್ರೀರಾಮಚಂದ್ರನು ಬರುತ್ತಾರೆ? ಹೌದು. ಯಾರಲ್ಲಿ? ಕೌಸಲ್ಯಾದೇವಿ, ಸುಮಿತ್ರಾದೇವಿ, ಶತ್ರುಘ್ನರಿಗೆ ಪಟ್ಟಣವನ್ನೆಲ್ಲ ಶೃಂಗಾರ ಮಾಡಲಿ ಎಂದು ತಿಳಿಸಿ.
ಅಗ್ರಜ ರಾಮಚಂದ್ರ ನಮಸ್ಕರಿಸುವೆನು. ಭರತ, ನಿನ್ನ ದೃಢ ಮನಸ್ಸಿಗೆ ಮೆಚ್ಚಿದೆ, ಸಮಾಧಾನನಾಗು. ರಾಮಚಂದ್ರ, ಪಟ್ಟಾಭಿಷೇಕಕ್ಕೆ ಕಾಲ ವಿಳಂಬವಾಗುತ್ತಿರುವುದು, ಬೇಗನೆ ಸಿದ್ಧನಾಗು. ಮಹದಾಜ್ಞೆ ಗುರುದೇವ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ. ಓಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೇ ಮಹಿಷಾಃ. ಓಂ ಸೋಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಭವವೇದಸಾರ ಸದಾ ನಿರ್ವಿಕಾರ. ಭವವೇದಸಾರ ಸದಾ ನಿರ್ವಿಕಾರ. ಭವವೇದಸಾರ ಸದಾ ನಿರ್ವಿಕಾರ. ಭವವೇದಸಾರ ಸದಾ ವಿಚಾರ. ನಮೋ ಲೋಕಪಾಲ ನಮೋ ನಾದಲೋಲ. ನಮೋ ಲೋಕಪಾಲ ನಮೋ ನಾದಲೋಲ. ನಮೋ ಲೋಕಪಾಲ ನಮೋ ನಾದಲೋಲ. ನಮೋ ಲೋಕಪಾಲ ನಮೋ ನಾಗಲೋಲ. ನಮೋ ಪಾರ್ವತಿ ವಲ್ಲಭ ನೀಲಕಂಠ. ನಮೋ ಪಾರ್ವತಿ ವಲ್ಲಭ ನೀಲಕಂಠ. ನಮೋ ಭೂತನಾಥ ನಮೋ ದೇವದೇವ. ನಮೋ ಭಕ್ಷಪಾಲ ನಮೋ ದಿವ್ಯತೇಜ. ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ. ಸದಾ ಸುಪ್ರಕಾಶ ಮಹಾಪಾಪ
ಸುಪ್ರಕಾಶ ಮಹಾಪಾಪನ ಕಾಶಿ ವಿಶ್ವನಾಥ ದಯಾ ಸಿಂಧು ಧಾತ 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 ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯತೇಜ ನಮೋ ಭೂತನಾಥ ಲಕ್ಷ್ಮೀರಮಣ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದ ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ ಹರ ನಮಃ ಪಾರ್ವತೀಪತೆ ಹರ ಹರ ಶ್ರೀರಾಮಚಂದ್ರ ಮಹಾರಾಜ್ ಕಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ಶ್ರೀರಾಮ್.